ಅತ್ತೆ ಹೇಗಿದ್ದರೆ ಚೆನ್ನ. ಸಾಮಾನ್ಯವಾಗಿ ಅತ್ತೆಗೆ ಸೊಸೆಯ ಮೇಲೆ ಅಧಿಕಾರ ಚಲಾಯಿಸಬೇಕೆಂಬ ಆಸೆ ಅಥವಾ ಹಠ ಇರುತ್ತದೆ. ಇದರಿಂದ ಅವರಿಬ್ಬರ ನಡುವೆ ಹೊಂದಾಣಿಕೆ ಆಗುವುದಿಲ್ಲ. ಅತ್ತೆ ಹೀಗಿದ್ದರೆ ಅವರ ನಡುವೆ ಯಾವ ಸಮಸ್ಯೆಯೂ ಬರುವುದಿಲ್ಲ. ಮಗನ ಮದುವೆಯಾದ ನಂತರ ಅವನ ಕೆಲಸಗಳ ಸಂಪೂರ್ಣ ಜವಾಬ್ದಾರಿಯನ್ನು ಸೊಸೆಗೆ ಬಿಟ್ಟುಬಿಡಿ. ಸೊಸೆ ಬೇರೆ ಮನೆಯಿಂದ ಬಂದವಳು ಎನ್ನುವ ಮನೋಭಾವವನ್ನು ಇಟ್ಟುಕೊಳ್ಳಬೇಡಿ. ಸೊಸೆ ಮಾಡುವ ಕೆಲಸಗಳಲ್ಲಿ ತಪ್ಪುಗಳನ್ನು ಹುಡುಕುತ್ತಾ ಮಗನ ಎದುರಿಗೆ ಅವಳನ್ನು ಟೀಕಿಸಬೇಡಿ. ಅಕ್ಕಪಕ್ಕದ ಮನೆಯವರ ಎದುರಿಗೆ ನಿಮ್ಮ ಸೊಸೆ ಮತ್ತು ಅವಳ ತವರು ಮನೆಯವರನ್ನು ಹೀಯಾಳಿಸಿ ಮಾತನಾಡಬೇಡಿ. ಹೊಸದಾಗಿ ಮದುವೆಯಾದ ಮಗ ಸೊಸೆ ಹೋಟೆಲ್, ಸಿನಿಮಾ, ತಿರುಗಾಟಕ್ಕೆ ಹೋಗುತ್ತಿದ್ದರೆ ಅವರೊಂದಿಗೆ ನೀವು ಹೊರಡಬೇಡಿ. ಅವರಿಬ್ಬರನ್ನೇ ಹೋಗಿ ಬರಲು ಸಂತೋಷದಿಂದ ಕಳುಹಿಸಿ. ನಿಮ್ಮ ಮಗ ಹೆಂಡತಿಯನ್ನು ಬೈದು ಗದರಿಸಿ ಕವಕ್ಕೆನ್ನುತ್ತಿದ್ದರೆ ನೀವು ಅವಳನ್ನು ಸಮರ್ಥಿಸಿ, ಹೊಸದಾಗಿ ನಮ್ಮ ಮನೆಗೆ ಬಂದಿರೋ ಹುಡುಗಿ ನಿಧಾನವಾಗಿ ಇಲ್ಲಿಗೆ ಹೊಂದಿಕೊಳ್ಳುತ್ತಾಳೆ ಬಿಡು, ಪಾಪ ಅವಳ ಮನಸ್ಸನ್ನು ನೋಯಿಸಬೇಡ ಎಂದು ನಿಮ್ಮ ಮಗನಿಗೆ ಬುದ್ಧಿವಾದ ಹೇಳಿ. ಆಗ ನಿಮ್ಮ ಸೊಸೆ ನಿಮ್ಮನ್ನು ತಾಯಿಯಂತೆ ಕಾಣುತ್ತಾಳೆ. ಸೊಸೆ ತಿಳಿಯದೆ ತಪ್ಪು ಮಾಡಿದರೆ ಸಿಡುಕಬೇಡಿ. ಹಾಗೆ ಮಾಡಬೇಡ, ನಮ್ಮ ಮನೆಯ ಪದ್ಧತಿ ಹೀಗೆ ಇದೆ ಎಂದು ತಿಳಿಸಿ ಹೇಳಿದರೆ ಅವಳು ತನ್ನ ತಪ್ಪನ್ನು ತಿದ್ದಿಕೊಳ್ಳುವುದರೊಂದಿಗೆ ನಿಮ್ಮ ಒಳ್ಳೆಯತನವನ್ನು ಗ್ರಹಿಸುತ್ತಾಳೆ. ನೀವು ನಿಮ್ಮ ಮಗ ಸೊಸೆಗೆ ಸಂಬಂಧಿಸಿದ ವಿಷಯಗಳಲ್ಲಿ ಮಧ್ಯೆ ಹೋಗಬೇಡಿ. ಉಚಿತ ಸಲಹೆಗಳನ್ನು ಕೊಡಲು ಹೋಗಬೇಡಿ. ಅವರ ಇಷ್ಟಕ್ಕೆ ಅವರನ್ನು ಬಿಡಿ. ಸೊಸೆಯ ತವರು ಮನೆಯವರು ಬಂದಾಗ ಅವರಿಗೆ ಗೌರವವನ್ನು ನೀಡಿ ಅತಿಥಿ ಮರ್ಯಾದೆಯನ್ನು ಕೊಡಿ. ಇದರಿಂದ ಸೊಸೆಗೆ ನಿಮ್ಮ ಮೇಲಿನ ಗೌರವ ಹೆಚ್ಚಾಗುತ್ತದೆ. ಸ್ನೇಹಿತರೆ, ಪ್ರತಿದಿನ ನನ್ನನ್ನು ಭೇಟಿಯಾಗಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದುವರೆಗೂ ತಾಳ್ಮೆಯಿಂದ ನನ್ನ ಮಾತುಗಳನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.